ವೆಲ್ಕಮ್ ಟು ಎಕನಾಮಿಕ್ಸ್ ಕ್ಲಾಸಸ್. ನನ್ನ ಹೆಸರು ಸಿದ್ದೇಶ್ ಹುಲ್ಬಾಳಿ ಅಂತ. ಪ್ರಥಮವಾಗಿ ನನ್ನ ಚಾನಲ್ ನೋಡ್ತಕ್ಕಂಥ ವಿದ್ಯಾರ್ಥಿಗಳು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಮತ್ತು ಲೈಕ್ ಮಾಡಿ ಅಂತ ಕೇಳ್ಕೊಳ್ತಾ ಇಂದಿನ ಅರ್ಥಶಾಸ್ತ್ರ ವಿಷಯ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇಂದಿನ ಅರ್ಥಶಾಸ್ತ್ರ ವಿಷಯ ತೆಗೆದುಕೊಂಡಿರ್ತಕ್ಕಂಥದ್ದು BA 4 ಸೆಮ್ SCPL ಬರ್ತಕ್ಕಂಥ OE ಸಬ್ಜೆಕ್ಟ್, ಓಪನ್ ಎಲೆಕ್ಟಿವ್ ಸಬ್ಜೆಕ್ಟ್ ಆದಂಥ ಎಕನಾಮಿಕ್ಸ್ ಆಫ್ ಟೂರಿಸಂ, ಪ್ರವಾಸೋದ್ಯಮ ಅರ್ಥಶಾಸ್ತ್ರದ ಕುರಿತು ಹಿಂದಿನ ಅವಧಿಗಳು ಕೂಡ ವಿವರಿಸಿದ್ದೆ. ಅದರ ಅರ್ಥ, ವಾಕ್ಯ, ಸ್ವಭಾವ, ವ್ಯಾಪ್ತಿ ಕೂಡ ಆಗಿತ್ತು. ಈಗ ಅದರ ಮುಂದಿನ ಭಾಗವಾಗಿರ್ತಕ್ಕಂಥ ಪ್ರವಾಸೋದ್ಯಮದ ಅಭಿವೃದ್ಧಿ ಮತ್ತು ಆರ್ಥಿಕತೆ ಯಾವ ರೀತಿ ಕಂಡು ಬರ್ತದ, ಅಂದ್ರೆ ರಾಷ್ಟ್ರೀಯ ಆರ್ಥಿಕತೆ ಯಾವ ರೀತಿ ಕಂಡು ಬರ್ತದ ಅನ್ನೋದನ್ನ ಈ ಅವಧಿಯೊಳಗೆ ವಿವರಿಸ್ತಾ ಹೋಗ್ತೇನೆ. ಅದರ ಪ್ರಥಮವಾಗಿ ಅದರ ಪರಿಚಯ. ಪ್ರವಾಸೋದ್ಯಮ ಇಂದಿನ ಜಾಗತಿಕ ಆರ್ಥಿಕತೆಯಲ್ಲಿ ಕೂಡ ವೇಗವಾಗಿ ಬೆಳೆಯುತ್ತಿರುವ ಸೇವಾ ಕ್ಷೇತ್ರವಾಗಿದೆ. ಅಂದ್ರೆ ಇದನ್ನ ಜಾಗತಿಕ ಯುಗದಲ್ಲಿ ಕೂಡ ಪ್ರವಾಸೋದ್ಯಮ ಅನ್ನೋದು ಬಹಳ ವೇಗವಾಗಿ ಬೆಳೀತಕ್ಕಂಥ ಒಂದು ಕ್ಷೇತ್ರವಾಗಿ ಕೂಡ ಕಂಡು ಬರ್ತಾ ಇದೆ. ಅಲ್ಲಿ ವ್ಯಕ್ತಿಗಳು ತಮ್ಮ ವಿಶ್ರಾಂತಿ ಆಗಿರ್ಬೋದು, ಧಾರ್ಮಿಕ, ವ್ಯಾಪಾರ ಹಾಗೂ ಶಿಕ್ಷಣ ಉದ್ದೇಶಗಳಿಂದಾಗಿ ಮಾಡುವ ಪ್ರಯಾಣಗಳು ಕೂಡ ದೇಶದ ಆರ್ಥಿಕ ಚಟುವಟಿಕೆಗಳನ್ನ ಈಗ ಉತ್ತೇಜಿಸ್ತಾವೆ ಮತ್ತು ಪ್ರೋತ್ಸಾಹ ಕೂಡ ಕೊಡ್ತಾ ಇದ್ದಾವೆ. ಆದ್ದರಿಂದ ಪ್ರವಾಸೋದ್ಯಮದ ಅಭಿವೃದ್ಧಿ ರಾಷ್ಟ್ರೀಯ ಆರ್ಥಿಕತೆ ಬೆಳವಣಿಗೆಯೊಂದಿಗೆ ನೇರವಾದ ಸಂಬಂಧ ಹೊಂದಿರತಕ್ಕಂಥದ್ದು ಕಂಡು ಬರ್ತಾ ಇದೆ. ಅಂದ್ರೆ ಪ್ರವಾಸೋದ್ಯಮ ಯಾವ ರೀತಿ ಬೆಳೀತಾ ಇದೆ, ಆ ರಾಷ್ಟ್ರ ಕೂಡ ಅಲ್ಲಿ ಏನಾಗ್ತಾ ಇದೆ, ಅಭಿವೃದ್ಧಿ ಆಗ್ತೈತಿ ಮತ್ತು ಅದರಿಂದ ಆದಾಯ ಕೂಡ ಬರ್ತಾ ಇದೆ. ಪ್ರವಾಸಿಗರು ಬಂದು ಭೇಟಿ ಮಾಡತಕ್ಕಂಥ ಸ್ಥಳಗಳಿಗೆ ಇರತಕ್ಕಂಥ ಒಂದು ಹಣ ಆಗಿರ್ಬೋದು, ಆಮೇಲೆ ಪ್ರವಾಸಿಗರು ಬಂದಂಥ ಸ್ಥಳ ಹೆಚ್ಚು ಏನು ಆ ಸ್ಥಳಗಳಲ್ಲಿ ಏನು ನೋಡ್ತಾ ಬರ್ತಾ ಇದ್ದಾರೆ, ಅದರಿಂದ ಕೂಡ ಆ ದೇಶಕ್ಕೆ ಅಭಿವೃದ್ಧಿ ಪ್ರಮಾಣ ಕೂಡ ಅಧಿಕವಾಗ್ತಾ ಇದೆ. ಅಂದ್ರೆ ಪ್ರವಾಸಿಗರ ಪ್ರಮಾಣ ಅಥವಾ ಪ್ರವಾಸಿಗರ ಸಂಖ್ಯೆ ಹೆಚ್ಚಾದಂಗ ರಾಷ್ಟ್ರದ ಅಲ್ಲಿ ಆರ್ಥಿಕತೆ ಕೂಡ ಬೆಳವಣಿಗೆ ಆಗ್ತಕ್ಕಂಥದ್ದು ಕಂಡು ಬರತಕ್ಕಂಥದ್ದು. ಅದರಲ್ಲಿ ಪ್ರಥಮವಾಗಿ ತೆಗೆದುಕೊಂಡು GDPಗೆ ಕೊಡುಗೆ. ಅಂದ್ರೆ GDP ಯಾವ ರೀತಿ ಕೊಡುಗೆ ಕೊಟ್ಟೈತೆ ಅಂದ್ರೆ ಪ್ರವಾಸೋದ್ಯಮ ಕೂಡ ಸೇವಾ ಕ್ಷೇತ್ರ ಪ್ರಮುಖ ಅಂಗವಾಗಿದ್ದು ದೇಶದ ಒಟ್ಟು ಆಂತರಿಕ ಉತ್ಪನ್ನಕ್ಕೆ ಮಹತ್ವ ಕೊಡುವ ಕೊಡುಗೆ ನೀಡ್ತಾ ಇದೆ. ಅಂದ್ರೆ ಆಂತರಿಕವಾಗಿ ಕೂಡ ಏನಾಗ್ತೈತಿ, ಬಹಳ ಮಹತ್ವವನ್ನು ಕೊಡತಕ್ಕಂಥ ಒಂದು ಅಂಶವಾಗಿ ಕೂಡ ಕಂಡು ಬರ್ತಾ ಇದೆ. ಯಾಕಂದ್ರೆ ಹೋಟೆಲ್ ಆಗಿರ್ಬೋದು, ಸಾರಿಗೆ, ಮನರಂಜನೆ, ಪ್ರವಾಸದ ಮಾರ್ಗದರ್ಶಕರ ಸೇವೆಗಳಾಗಿರ್ಬೋದು, ಇವೆಲ್ಲ ಕೂಡ ಅಲ್ಲಿ ಅಭಿವೃದ್ಧಿ ಆಗ್ತಕ್ಕಂಥದ್ದು ಮತ್ತು ಇದರಿಂದ ಕೂಡ ಆದಾಯದ ಪ್ರಮಾಣ ಕೂಡ ಅಧಿಕವಾಗ್ತಕ್ಕಂಥ. ಹೋಟೆಲ್ ಬಿಸ್ನೆಸ್ ಕೂಡ ಚೆನ್ನಾಗಿ ಆಗ್ತಾ ಇದೆ. ಸಾರಿಗೆ ಸಂಪರ್ಕ ಕೂಡ ಅಲ್ಲಿ ವಾಹನಗಳು ಬರತಕ್ಕಂಥದ್ದು ಅದರದ್ದು ಕೂಡ ಹೆಚ್ಚು ಬರತಕ್ಕಂಥದ್ದು. ಮನರಂಜನೆ, ಪ್ರವಾಸಿ ಮಾರ್ಗದರ್ಶಕರ ಸೇವೆ ಕೂಡ ಆಗಿರ್ಬೋದು, ಇದರಿಂದ ಕೂಡ ಅಲ್ಲಿ GDPಗೆ ಪ್ರಮುಖ ಕೊಡುಗೆಯಾಗಿ ಕಂಡು ಬರ್ತಕ್ಕಂಥದ್ದು. ಇನ್ನು ಪ್ರವಾಸಿಗರ ಖರ್ಚುಗಳಿಂದ ಉತ್ಪಾದನೆ ಮತ್ತು ಸೇವೆಗಳಿಗೆ ಬೇಡಿಕೆ ಹೆಚ್ಚಳ. ಅಂದ್ರೆ ಪ್ರವಾಸಿಗರು ಬಂದಂತ ಪ್ರವಾಸಿ ಸ್ಥಳಗಳಲ್ಲಿ ಏನು ಖರ್ಚು ವೆಚ್ಚಗಳನ್ನು ಮಾಡ್ತಾ ಇದ್ದಾರೆ, ಅದರಿಂದ ಉತ್ಪಾದನೆ ಆಗಲಿ, ಸೇವೆಗಳ ಬೇಡಿಕೆ ಕೂಡ ಹೆಚ್ಚಾಗತ್ತೆ. ಅಂದ್ರೆ ಈ ಹೋಟೆಲ್ಗಳಲ್ಲಿ ಆಗಿರ್ಬೋದು ಅಥವಾ ಅಲ್ಲಿ ಮಾರ್ಗದರ್ಶಕರಿಗೆ ಕೊಡ್ತಕ್ಕಂಥದ್ದಾಗಿರ್ಬೋದು, ಅಲ್ಲಿ ಖರ್ಚು ವೆಚ್ಚಗಳು ಹೆಚ್ಚಾದಂಗ ಅಲ್ಲಿ ಪ್ರೇಕ್ಷಣೀಯ ಸ್ಥಳಗಳಲ್ಲಿ ಮಾರಾಟದ ಪ್ರಮಾಣ ಕೂಡ ಅಧಿಕವಾಗ್ತಾ ಇದೆ. ಆ ವಸ್ತುಗಳಿಗೆ ಬೇಡಿಕೆ ಕೂಡ ಅಧಿಕವಾಗಿ ಬರ್ತಕ್ಕಂಥದ್ದು ಕೂಡ ಕಂಡು ಬರ್ತಕ್ಕಂಥದ್ದು. ಇದರ ರಾಷ್ಟ್ರೀಯ ಆದಾಯ ಕೂಡ ಹೆಚ್ಚಾಗ್ತದೆ. ಒಂದು ರಾಷ್ಟ್ರದಲ್ಲಿ ಪ್ರೇಕ್ಷಣೀಯ ಸ್ಥಳಗಳಲ್ಲಿ ಪ್ರವಾಸಿ ಸ್ಥಳಗಳು ಹೆಚ್ಚಿದ್ದು ಅಂದ್ರೆ ಅದರಿಂದ ಕೂಡ ರಾಷ್ಟ್ರೀಯ ಆದಾಯಕ್ಕಿಲ್ಲಿ ಪ್ರಮುಖವಾಗಿ ಹೆಚ್ಚಿನ ಆದಾಯ ಬರ್ತಕ್ಕಂಥದ್ದು ಕಂಡು ಬರ್ತಕ್ಕಂಥದ್ದು. ಇದು ಒಂದು ಪ್ರಮುಖ. ಅದೇ ರೀತಿ ಉದ್ಯೋಗ ಸೃಷ್ಟಿ, ಇದರಿಂದ ಉದ್ಯೋಗ ಸೃಷ್ಟಿ ಆಗ್ತಕ್ಕಂಥದ್ದು. ಪ್ರವಾಸೋದ್ಯಮ ಕೂಡ ಕಾರ್ಮಿಕ ಆಧಾರಿತ ಉದ್ಯಮವಾಗಿದ್ದು ದೊಡ್ಡ ಪ್ರಮಾಣದಲ್ಲಿ ಉದ್ಯೋಗ ಅವಕಾಶಗಳನ್ನು ಒದಗಿಸ್ತಾ ಇದೆ. ಯಾಕಂದ್ರೆ ಇಲ್ಲಿ ನೇರ ಉದ್ಯೋಗ ಕೂಡ ಕಂಡು ಬರ್ತಕ್ಕಂಥದ್ದು. ಯಾವ್ದ್ರಿ, ಹೋಟೆಲ್ ಆಗಲಿ, ರೆಸ್ಟೋರೆಂಟ್ ಆಗಲಿ, ಅದೇ ರೀತಿ ಪ್ರವಾಸಿ ಏಜೆನ್ಸಿಗಳಾಗ್ಲಿ, ಇವೆಲ್ಲ ಕೂಡ ಬೆಳವಣಿಗೆ ಹೊಂದಾಕತ್ತಾವ. ಇವೆಲ್ಲ ನೇರ ಉದ್ಯೋಗಗಳು. ಅಲ್ಲಿ ಏನೋ ಪ್ರವಾಸಿ ಸ್ಥಾನಕ್ಕೆ ಹೆಚ್ಚು ಜನಸಂಖ್ಯೆ ಬರ್ತಾ ಇತ್ತು ಅಂದ್ರೆ ನಾವಲ್ಲಿ ಹೋಟೆಲ್ ತೆರಿಬಹುದಾಗಿರ್ಬೋದು, ರೆಸ್ಟೋರೆಂಟ್ ಮಾಡ್ತಕ್ಕಂಥದ್ದು, ಪ್ರವಾಸಿ ಏಜೆನ್ಸಿಗಳನ್ನ ತೆರಿತಕ್ಕಂಥದ್ದು. ಇದು ಕೂಡ ಏನಾಗ್ತದ, ಅಲ್ಲಿ ಹೆಚ್ಚು ಉದ್ಯೋಗ ಸೃಷ್ಟಿ ಮಾಡ್ತಕ್ಕಂಥದ್ದು. ಹೋಟೆಲ್ ಉದ್ಯೋಗ ಸ್ಟಾರ್ಟ್ ಮಾಡಿದ್ರಲ್ಲಿ ಹಲವು ಕಾರ್ಮಿಕರಿಗೆ ಉದ್ಯೋಗ ಸಿಗ್ತದ, ರೆಸ್ಟೋರೆಂಟ್ ಮಾಡೋದ್ರಿಂದ ಸಿಗ್ತದ, ಪ್ರವಾಸಿ ಏಜೆನ್ಸಿಗಳನ್ನು ಮಾಡೋದ್ರಿಂದ ಕೂಡ ಉದ್ಯೋಗ ಅವಕಾಶಗಳ ನಿರ್ಮಾಣ ಆಗ್ತಕ್ಕಂಥದ್ದು. ಇನ್ನು ಪರೋಕ್ಷ ಉದ್ಯೋಗ ಅಂತ ಹೇಳ್ತಾರೆ, ಅಲ್ಲಿ ಕೃಷಿ, ಅದೇ ರೀತಿ ಸಾರಿಗೆ ಸಂಪರ್ಕ, ಇದಕ್ಕೂ ಕೂಡ ಹೆಚ್ಚಿನ ಪ್ರಾಮುಖ್ಯತೆ ಕೂಡ ದೊರೆತದ. ಆಮೇಲೆ ಪ್ರೇರಿತ ಉದ್ಯೋಗ, ಪ್ರವಾಸೋದ್ಯಮದಿಂದ ಗಳಿಸಿದ ಆದಾಯವನ್ನು ಖರ್ಚು ಮಾಡುವುದರಿಂದ ಇತರ ಕ್ಷೇತ್ರಗಳಲ್ಲಿ ಕೂಡ ಉದ್ಯೋಗ ಅವಕಾಶ ದೊರೆತದ. ಅಂದ್ರೆ ಪ್ರೇರಿತ ಉದ್ಯೋಗ ಪ್ರವಾಸೋದ್ಯಮದಿಂದ ಕೂಡ ಗಳಿಸಿದ ಆದಾಯವನ್ನು ಖರ್ಚು ಮಾಡೋದ್ರಿಂದ ಇತರ ಉದ್ಯೋಗಗಳು ಕೂಡ ಅಲ್ಲಿ ಸೃಷ್ಟಿ ಆಗ್ತಾವ ಅನ್ನೋದು ಕೂಡ ಅಲ್ಲಿ ಕಂಡು ಬರ್ತಕ್ಕಂಥದ್ದು. ಇದು ಗ್ರಾಮೀಣ ಹಾಗೂ ಹಿಂದುಳಿದ ಪ್ರದೇಶಗಳಲ್ಲಿ ಉದ್ಯೋಗ ಸಮಸ್ಯೆಯನ್ನು ಕಡಿಮೆ ಮಾಡ್ತದ. ಅಂದ್ರೆ ಅಲ್ಲಿ ಪ್ರೇಕ್ಷಣೀಯ ಸ್ಥಳ ಇತ್ತಂದ್ರೆ ಅಲ್ಲಿ ಉದ್ಯೋಗ ಅವಕಾಶಗಳು ಹೆಚ್ಚು ಸಿಗ್ತಾವ. ಗ್ರಾಮೀಣ ಹಾಗೂ ಹಿಂದುಳಿದ ಪ್ರದೇಶ ಕೂಡ ಅಭಿವೃದ್ಧಿ ಆಗ್ತದ ಮತ್ತು ಅಲ್ಲಿ ಉದ್ಯೋಗದ ಸಮಸ್ಯೆ ಕೂಡ ಕಡಿಮೆ ಆಗ್ತಕ್ಕಂಥದ್ದು ಕಂಡು ಬರ್ತದೆ. ಅದಕ್ಕೆಲ್ಲ ಮುಖ್ಯ ಕಾರಣ ಯಾವ್ದ್ರಿ, ಪ್ರವಾಸಿ ಸ್ಥಳ, ಅದು ಒಂದಿರತಕ್ಕಂಥದ್ದು. ಇನ್ನು ವಿದೇಶಿ ವಿನಿಮಯ ಗಳಿಕೆ ಅಂದ್ರೆ ಅಂತಾರಾಷ್ಟ್ರೀಯ ಪ್ರವಾಸಿಗರಿಂದಲೂ ದೇಶಕ್ಕೆ ವಿದೇಶಿ ಹಣದ ಹರಿದು ಬರ್ತದೆ. ಅಂದ್ರೆ ಬೇರೆ ದೇಶದವ್ರು ನಮ್ಮಲ್ಲಿ ಬರ್ತಾರೆ. ಉದಾಹರಣೆ ಹಂಪಿ ಆಗ್ಲಿ, ಹಂಪಿಗಳಿಗೆ ಹೆಚ್ಚು ವಿದೇಶಿಯರೇ ಬರ್ತಾರೆ. ಅವ್ರು ಬರುವುದರಿಂದ ಅವರಿಂದ ನಮಗೆ ಏನಾಗ್ತೈತ್ರಿ, ಆದಾಯದ ಪ್ರಮಾಣ ಕೂಡ ಅಧಿಕ ಆಗ್ತದ. ಅಂದ್ರೆ ವಿದೇಶಿಯರ ಹಣ ಬಂದು ನಮಗೆ ಸೇರ್ತದ. ಅಂತಾರಾಷ್ಟ್ರೀಯ ಪ್ರವಾಸಿಗರಿಂದ ದೇಶಕ್ಕೆ ವಿದೇಶಿ ಹಣ ಕೂಡ ಹರಿದು ಬರ್ತಾ ಹೋಗ್ತದ. ವಿದೇಶಿಗರು ಹೆಚ್ಚಾಗಿ ನಮ್ಮಲ್ಲಿ ಹಂಪಿಗಳಲ್ಲಾಗ್ಲಿ, ಗೋವಾ ಆಗ್ಲಿ, ಬೇರೆ ಬೇರೆ ಪ್ರವಾಸಿ ಸ್ಥಳಗಳಿಗೆ ಭೇಟಿ ನೀಡ್ತಾರೆ. ನೀಡುವುದರಿಂದ
ಅವರಿಂದ ನಮಗೆ ಆದಾಯದ ಪ್ರಮಾಣ ಕೂಡ ಅಧಿಕ ಆಗ್ತದೆ. ಹಾಗಾಗಿ ವಿದೇಶಿ ಗಳಿಕೆ ಕೂಡ ಇಲ್ಲಿ ನಮ್ಮಲ್ಲಿ ಹೆಚ್ಚಾಗ್ತಕ್ಕಂಥದ್ದು, ಅಂದ್ರೆ ವಿದೇಶಿ ವಿನಿಮಯ ಗಳಿಕೆ ಕೂಡ ಪ್ರಮುಖವಾಗಿರತಕ್ಕಂಥದ್ದು. ಇನ್ನು ವಾಣಿಜ್ಯ ಹಿನ್ನಡೆ, ಅದೇ ರೀತಿ ಬ್ಯಾಲೆನ್ಸ್ ಆಫ್ ಪೇಮೆಂಟ್ ಕಡಿಮೆ ಆಗ್ತದೆ. ಅಂದ್ರೆ ನಮಗೆ ಇಲ್ಲಿ ಬರತಕ್ಕಂಥ ಆದಾಯದ ಪ್ರಮಾಣ ಹೆಚ್ಚಾಗೋದ್ರಿಂದ ಅಲ್ಲಿ ವಾಣಿಜ್ಯ ಅಂದ್ರೆ ವಿದೇಶಿ ಪಾವತಿ ಕೂಡ ಅಲ್ಲಿ ಬ್ಯಾಲೆನ್ಸ್ ಆಗ್ತಕ್ಕಂಥದ್ದು ಕಂಡು ಬರ್ತದೆ. ಅಂದ್ರೆ ದೇಶದ ವಿದೇಶಿ ವಿನಿಮಯ ಸಂಗ್ರಹಕ್ಕೆ ಹೆಚ್ಚು, ಅಂದ್ರೆ ದೇಶದ ವಿದೇಶಿ ವಿನಿಮಯ ಸಂಗ್ರಹಿಸ್ತಕ್ಕಂಥ ಪ್ರಮಾಣ ಕೂಡ ಅಧಿಕ ಆಗ್ತದೆ. ಅಂದ್ರೆ ಬೇರೆ ದೇಶಗಳಿಂದ ಬರತಕ್ಕಂಥ ಹಣದ ಪ್ರಮಾಣ ನಮ್ಮಲ್ಲಿ ಅಧಿಕವಾಗಿ ಸಂಗ್ರಹ ಆಗ್ತಕ್ಕಂಥದ್ದು. ಇದು ಕೂಡ ವಿದೇಶಿ ವಿನಿಮಯ ಗಳಿಕೆ ಕೂಡ ಪ್ರಾಮುಖ್ಯತೆಯನ್ನು ಕೊಡ್ತದೆ. ಯಾವ್ದ್ರಿ? ಪ್ರವಾಸೋದ್ಯಮ. ಇದು ಒಂದು. ಇನ್ನು ಮೂಲ ಸೌಕರ್ಯಗಳ ಅಭಿವೃದ್ಧಿ ಅಂದ್ರೆ ಪ್ರವಾಸೋದ್ಯಮದ ಅಭಿವೃದ್ಧಿಯಿಂದಾಗಿ ಕೆಳಗಿನ ಮೂಲ ಸೌಕರ್ಯ ಕೂಡ ಅಭಿವೃದ್ಧಿ ಆಗ್ತಾ ಬರುತ್ತೆ. ಒಂದಷ್ಟು ಕೊಟ್ಟಾರೆ. ಯಾವ್ದ್ರಿ? ರಸ್ತೆ, ರೈಲು, ವಿಮಾನ ನಿಲ್ದಾಣ, ಇವುಗಳ ಮೂಲಭೂತ ಸೌಕರ್ಯ ಕೂಡ ಅಭಿವೃದ್ಧಿ ಆಗ್ತಾ ಹೋಗ್ತದೆ. ರಸ್ತೆ ನಿರ್ಮಾಣಗಳಾಗ್ತಾವ, ಹೊಸ ರೈಲುಗಳನ್ನು ಬಿಡ್ತಕ್ಕಂಥದ್ದು, ವಿಮಾನಗಳನ್ನ ಬಿಡ್ತಕ್ಕಂಥದ್ದು, ಇವೆಲ್ಲ. ಆಮೇಲೆ ವಿದ್ಯುತ್, ನೀರಾವರಿ ಸಂಪರ್ಕ ವ್ಯವಸ್ಥೆ ಕೂಡ ಚೆನ್ನಾಗಿ ಆಗ್ತದೆ. ಆಮೇಲೆ ಹೋಟೆಲ್, ವಸತಿ ಸೌಲಭ್ಯಗಳು ಕೂಡ ಅಧಿಕವಾಗ್ತವ. ಇವು ಸ್ಥಳೀಯ ಜನರಿಗೂ ಕೂಡ ಉಪಯೋಗವಾಗ್ತಕ್ಕಂಥವು. ಇವೆಲ್ಲ ಹೆಚ್ಚು ಇಲ್ಲಿ ಆಟೋಮೆಟಿಕ್ಲಿ ಬೆಳವಣಿಗೆ ಆಗ್ದು. ಅಂದ್ರೆ ವಿದ್ಯುತ್ ಆಗ್ಲಿ, ನೀರಾಗ್ಲಿ, ರಸ್ತೆ ಸಾರಿಗೆ ಆಗ್ಲಿ, ರೈಲುಗಳಾಗ್ಲಿ, ವಿಮಾನಗಳು ಬರ್ತಕ್ಕಂಥದ್ದಾಗ್ಲಿ, ಇವೆಲ್ಲ ಕೂಡ ಆಗುವುದರಿಂದ ಸ್ಥಳೀಯ ಜನರಿಗೂ ಕೂಡ ಅಲ್ಲಿ ಏನಾಗ್ತೈತಿ, ಅದರಿಂದ ಉದ್ಯೋಗ ಅವಕಾಶ ಸಿಗ್ತದೆ ಮತ್ತು ಅನುಕೂಲತೆ ಕೂಡ ಹೆಚ್ಚಾಗಿ ಕಂಡು ಬರ್ತಕ್ಕಂಥದ್ದು. ಇದು ಒಂದು. ನಂತರ ಪ್ರಾದೇಶಿಕ ಸಮತೋಲನದ ಅಭಿವೃದ್ಧಿ ಅಂತ ಕರೀತಾರೆ. ಹಿಂದುಳಿದ ಪ್ರದೇಶಗಳಲ್ಲಿ ಕೂಡ ಪ್ರವಾಸೋದ್ಯಮ ಉತ್ತೇಜಿಸುವುದರಿಂದ ಅಲ್ಲೇನಾಗ್ತದ, ಪ್ರಾದೇಶಿಕ ಅಸಮತೋಲನತೆ ನಿವಾರಣೆ ಆಗ್ತದ. ಆ ಹಿಂದುಳಿದ ಪ್ರದೇಶ ಕೂಡ ಅಭಿವೃದ್ಧಿ ಆಗ ಸಾಧ್ಯ ಆಗ್ತದೆ. ಅದೇ ಪ್ರವಾಸೋದ್ಯಮ ಉತ್ತೇಜನ ಮಾಡೋದ್ರಿಂದ ಆ ಒಂದು ಪ್ರದೇಶ ಕೂಡ ಅಭಿವೃದ್ಧಿ ಆಗ್ತದೆ. ಆ ಪ್ರದೇಶಕ್ಕೆ ಹೆಚ್ಚು ಜನಸಂಖ್ಯೆ ಭೇಟಿ ನೀಡತಕ್ಕಂಥದ್ದು ಕೂಡ ಕಂಡು ಬರ್ತದೆ. ಅದರಿಂದ ಆರ್ಥಿಕ ಪರಿಸ್ಥಿತಿ ಕೂಡ ಉತ್ತಮ ಆಗ್ತದೆ. ಅರ್ಥಶಾಸ್ತ್ರದಲ್ಲಿ ಆರ್ಥಿಕ ಪರಿಸ್ಥಿತಿ ಕೂಡ ಅಲ್ಲಿ ಉತ್ತಮವಾಗ್ತಕ್ಕಂಥದ್ದು ಕಂಡು ಬರ್ತಕ್ಕಂಥದ್ದು. ಆಮೇಲೆ ಸ್ಥಳೀಯ ಉದ್ಯೋಗ ಕೂಡ ಹೆಚ್ಚಾಗ್ತವ. ಅಂದ್ರೆ ಸ್ಥಳೀಯರಿಗೂ ಕೂಡ ಅಲ್ಲಿ ಉದ್ಯೋಗ ಅವಕಾಶಗಳು ಹೆಚ್ಚು ಸಿಗ್ತಾವ. ಪ್ರೇಕ್ಷಣೀಯ ಸ್ಥಳಗಳಲ್ಲಿ ಹೆಚ್ಚು ಪ್ರೇಕ್ಷಕರು ಬರುವುದರಿಂದ ಅಲ್ಲಿ ಹಲವು ರೀತಿಯ ಉದ್ಯೋಗ ಅವಕಾಶಗಳ ನಿರ್ಮಾಣ ಕೂಡ ಆಗ್ತದೆ. ಆಮೇಲೆ ಆದಾಯ ಕೂಡ ಹೆಚ್ಚಳ ಆಗ್ತದೆ. ಅದರದೇ ನಗರ ಗ್ರಾಮ ಅಸಮಾನತೆ ಕೂಡ ಕಡಿಮೆ ಆಗ್ತದೆ. ಅಂದ್ರೆ ಹಳ್ಳಿಗಳಲ್ಲಿ ಕೂಡ ನಗರ ಪ್ರದೇಶಗಳಿಂದ ಬರ್ತಕ್ಕಂಥ ಪ್ರಮಾಣ ಹೆಚ್ಚಾಗುವುದರಿಂದ ಗ್ರಾಮಗಳು ಕೂಡ ಅಭಿವೃದ್ಧಿ ಆಗ್ತವೆ. ಅದರಿಂದ ಏನಾಗ್ತೈತಿ, ನಗರ ಮತ್ತು ಗ್ರಾಮ ಇರತಕ್ಕಂಥ ಅಸಮಾನತೆ ಕೂಡ ಕಡಿಮೆ ಆಗ್ತಕ್ಕಂಥದ್ದು. ಇದು ಕೂಡ. ಇನ್ನು ಸಣ್ಣ ಮತ್ತು ಮಧ್ಯಮ ಉದ್ಯಮಗಳಿಗೆ ಬೆಳವಣಿಗೆ ಕೂಡ ಹೇಳ್ತಾರೆ. ಇಲ್ಲಿ ಹಸ್ತಕಲಾ ಆಗಿರ್ಬೋದು, ಕೈಗಾರಿಕೆ, ಆಹಾರ ಉದ್ಯಮ, ಪ್ರವಾಸ ಮಾರ್ಗದರ್ಶನ, ಸ್ಥಳೀಯ ಉತ್ಪನ್ನಗಳು ಮಾರಾಟ ಮುಂತಾದ ಸಣ್ಣ ಉದ್ಯಮಗಳು ಕೂಡ ಬೆಳಿತಾವೆ. ಹಸ್ತಕಲಾ ಅಂದ್ರೆ ಚಿತ್ರಕಲಾ ಆಗಿರ್ಬೋದು, ಕೈಗಾರಿಕೆ ಆಗಿರ್ಬೋದು, ಆಹಾರ ಉದ್ಯಮ, ಪ್ರವಾಸ ಮಾರ್ಗದರ್ಶಕರಾಗಿರ್ಬೋದು, ಸ್ಥಳೀಯ ಉತ್ಪನ್ನಗಳಾಗಿರ್ಬೋದು, ಇವು ಮಾರಾಟದಿಂದ ಮುಂತಾದ ಸಣ್ಣ ಉದ್ಯಮಗಳು ಕೂಡ ಇಲ್ಲಿ ಬೆಳವಣಿಗೆ ಆಗಕ ಮುಖ್ಯ ಕಾರಣವಾಗ್ತದೆ. ಯಾವ್ದ್ರಿ? ಪ್ರವಾಸೋದ್ಯಮ. ಈ ನಂತರ ಬರ್ತಕ್ಕಂಥದ್ದು ಪ್ರವಾಸೋದ್ಯಮದ ಗುಣಕದ ಪರಿಣಾಮ. ಅಂದ್ರೆ ಪ್ರವಾಸಿಗರ ಖರ್ಚುಗಳನ್ನು ಆರ್ಥಿಕತೆಯಲ್ಲಿ ಹಲವು ಸುತ್ತುಗಳಲ್ಲಿ ಹರಿದು ಒಟ್ಟು ಆದಾಯವನ್ನ ಹೆಚ್ಚಿಸ್ತದೆ. ಇದನ್ನು ಗುಣಕದ ಪರಿಣಾಮ ಅಥವಾ ಮಲ್ಟಿಪ್ಲೈಯರ್ ಎಫೆಕ್ಟ್ ಅಂತ ಕೂಡ ಕರಿತೀವಿ. ಅಂದ್ರೆ ಒಬ್ಬ ಪ್ರವಾಸಿಗನ ಖರ್ಚು, ಉದ್ಯೋಗಿ ವೇತನ, ಮಾರಾಟಕ್ಕೆ ಖರ್ಚು, ಮತ್ತಷ್ಟು ಆದಾಯ ಸೃಷ್ಟಿ. ಅಂದ್ರೆ ಒಬ್ಬ ಪ್ರವಾಸಿಗನ ಖರ್ಚಿನಿಂದ ಉದ್ಯೋಗಗಳಿಗೆ ವೇತನ ಸಿಗ್ತದೆ, ಮಾರುಕಟ್ಟೆ ಕೂಡ ಅಲ್ಲಿ ಖರ್ಚಾಗ್ತದೆ, ಮತ್ತಷ್ಟು ಆದಾಯ ಸೃಷ್ಟಿ ಹಾಕಿದ್ದು ಕೂಡ ಕಾರಣ ಅಂತ ಹೇಳ್ತಾರೆ. ಇದು ಒಂದು ಪ್ರಮುಖ. ಇನ್ನು ಇದರಲ್ಲಿ ಬರ್ತಕ್ಕಂಥದ್ದು ಸಾಮಾಜಿಕ ಮತ್ತು ಸಾಂಸ್ಕೃತಿಕ ಪರಿಣಾಮ. ಅಂದ್ರೆ ಸಂಸ್ಕೃತಿಯ ವಿನಿಮಯ ಕಂಡು ಬರ್ತದೆ. ಬೇರೆ ದೇಶದವ್ರು ಬಂದು ನಮ್ಮ ಸಂಸ್ಕೃತಿಯನ್ನು ನೋಡ್ಕೊಳ್ತಾರೆ, ನಾವು ಕೂಡ ಬೇರೆ ದೇಶಗಳಿಗೆ ಹೋಗಿ ಅಲ್ಲಿರ್ತಕ್ಕಂಥ ಸಂಸ್ಕೃತಿಯನ್ನು ನೋಡ್ತಕ್ಕಂಥದ್ದು, ಇದೆಲ್ಲ ಕಂಡು ಬರ್ತಕ್ಕಂಥದ್ದಲ್ಲಿ ಪ್ರವಾಸೋದ್ಯಮದ ಬೆಳವಣಿಗೆಯಲ್ಲಿ ಮಾತ್ರ. ಇನ್ನು ರಾಷ್ಟ್ರೀಯ ಏಕತೆ ಬಲಪಡಿಸಬಹುದು. ಅಂದ್ರೆ ನಮ್ಮ ರಾಷ್ಟ್ರದಲ್ಲಿ ಇರ್ತಕ್ಕಂಥ ಪ್ರವಾಸಿ ಸ್ಥಳಗಳನ್ನ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕೂಡ ನಾವು ತೆಗೆದುಕೊಂಡು ಹೋಗುವುದರಿಂದ ಏಕತೆಯನ್ನ ಬಲಪಡಿಸಬಹುದು. ಅಂದ್ರೆ ಉದಾಹರಣೆಗ ಯಾವ್ದ್ರಿ? ಸ್ಟ್ಯಾಚ್ಯೂ ಆಫ್ ಲಿಬರ್ಟಿ ಮಾಡಿದ್ರು, ಅದು ವಿಶ್ವವೆಲ್ಲ ಕೂಡ ನಮ್ಮಲ್ಲಿ ನೋಡಲು ಬರ್ತಾರೆ. ಹಾಗಾಗಿ ರಾಷ್ಟ್ರೀಯ ಏಕತೆಯನ್ನು ಬಲಪಡಿಸ್ತದ. ಇದು ಒಂದು. ಇನ್ನು ಅಂತಾರಾಷ್ಟ್ರೀಯ ಸ್ನೇಹ ಮತ್ತು ಶಾಂತಿಯನ್ನು ಬೆಳೆಸ್ತಕ್ಕಂಥದ್ದು. ಬೇರೆ ದೇಶದವ್ರು ಬಂದು ನಮ್ಮಲ್ಲಿ ಪ್ರವಾಸೋದ್ಯಮ ಕೈಗೊಳ್ಳೋದ್ರಿಂದ ಸ್ನೇಹ ಬೆಳೀತಕ್ಕಂಥದ್ದಾಗಿರ್ಬೋದು, ಶಾಂತಿ ಸುವ್ಯವಸ್ಥೆ ಕೂಡ ಅಲ್ಲಿ ಕಂಡು ಬರತಕ್ಕಂಥದ್ದು ಬರ್ತದೆ. ಇನ್ನು ನಕಾರಾತ್ಮಕ ಪರಿಣಾಮಗಳು ಹೆಚ್ಚಾಗ್ತವೆ. ಇಲ್ಲಿದು ಕೂಡ ಕಂಡು ಬರತಕ್ಕಂಥದ್ದು. ಇನ್ನು ಪರಿಸರ ಹಾನಿ ಕೂಡ ಆಗ್ತಕ್ಕಂಥದ್ದು. ಅಂದ್ರೆ ಬೇರೆ ಬೇರೆಯಾಗಿ ಬಂತಕ್ಕಂಥ ಪ್ರವಾಸಿಗರ ಸಂಖ್ಯೆ ಅಧಿಕವಾಗೋದ್ರಿಂದ ಅಲ್ಲಿ ಶುಚಿತ್ವ ಕಾಪಾಡಲಿಲ್ಲ ಅಂದ್ರೆ ಪರಿಸರ ಹಾನಿ ಆಗ್ತಕ್ಕಂಥದ್ದು ಕೂಡ ಕಂಡು ಬರ್ತದೆ. ಇನ್ನು ಬೆಲೆ ಏರಿಕೆ ಆಗಿರ್ಬೋದು, ಆಮೇಲೆ ಋತುಮಾನಿನ ಉದ್ಯೋಗ ಕೂಡ ಕಂಡು ಬರ್ತಕ್ಕಂಥದ್ದು. ಅಂದ್ರೆ ಪ್ರವಾಸಿಗರು ಹೆಚ್ಚು ಯಾವ ಸಮಯದಲ್ಲಿ ಬರ್ತಾರೆ ಆಗ ಉದ್ಯೋಗ ಅವಕಾಶಗಳು ಹೆಚ್ಚಿರ್ತಾವ. ಅವ್ರು ಬರ್ತಕ್ಕಂಥದ್ದು ಕಡಿಮೆ ಆದ್ರೆ ಉದ್ಯೋಗದ ಪ್ರಮಾಣ ಕೂಡ ಕಡಿಮೆ ಆಗ್ತಕ್ಕಂಥದ್ದು ಕಂಡು ಬರ್ಬೋದು ಅಂತ ಹೇಳ್ತಾರೆ. ಅಂದ್ರೆ ಇದು ಅರ್ಥಶಾಸ್ತ್ರದಲ್ಲಿ ಪ್ರವಾಸೋದ್ಯಮ ಅಭಿವೃದ್ಧಿ ಮತ್ತು ರಾಷ್ಟ್ರೀಯ ಆರ್ಥಿಕತೆ ಯಾವ ರೀತಿ ಕಂಡು ಬರ್ತದೆ ಅನ್ನೋದನ್ನ ಇಲ್ಲಿ ವಿವರಿಸಲಾಯ್ತು. ಯಾವ್ದ್ರಿ? ಪ್ರವಾಸೋದ್ಯಮ ಅರ್ಥಶಾಸ್ತ್ರ ಅಥವಾ ಎಕನಾಮಿಕ್ಸ್ ಆಫ್ ಟೂರಿಸಂದಲ್ಲಿ ಬರ್ತಕ್ಕಂಥ ಪ್ರಮುಖ ಅಂಶ ಇದು. ಈ ರೀತಿಯಾಗಿ ನಾ ಕೊಟ್ಟಂತ ಮಾಹಿತಿ ನಿಮಗೆ ಉಪಯುಕ್ತ ಆಗ್ತದ ಅನ್ಕೊಳ್ತಾ ನನ್ನ ಮಾಹಿತಿಯನ್ನು ಇಲ್ಲಿಗೆ ಮುಕ್ತಾಯಗೊಳಿಸ್ತಾ ಇದ್ದೀನಿ. ಎಲ್ಲರಿಗೂ ಧನ್ಯವಾದ.